ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟು ನಿಮಗೆ ಯಾವ ಕಂಟೆಂಟ್ ಬೇಕು ಅನ್ನೋದನ್ನು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೆ ಈಸಿ ಆಗುತ್ತೆ, ನೀವು ಏನು ಲೈಕ್ ಮಾಡ್ತೀರಾ, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನಾನು ಮಾಡೋಕ್ಕೆ. ಸೊ ಇವತ್ತಿನ ತಮ್ಮನೆಲ್ಲ ನೀವು ನೋಡಿರೋ ಪ್ರಕಾರ ನಾನು ಇವತ್ತು ವಾಟ್ಸ್ ಇನ್ ಮೈ ಫೋನನ್ನು ಕಂಟೆಂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕಂಟೆಂಟ್ ಏನಕ್ಕೆ ಮಾಡಬೇಕು ಅಂತ ಅನಿಸ್ತು ಅಂದರೆ, ಹಾಗೆ ನಾನು ನನ್ನ ತಮ್ಮ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಏನು ಕಂಟೆಂಟ್ ಮಾಡೋಣ ಅಂತ, ಇದು ಸ್ವಲ್ಪ ಫನ್ನಿ ಆಗಿರುತ್ತೆ ಅಂತ ಅನಿಸ್ತು. ಹಾಗೆ ನಾನು ಅವನು ಡಿಸೈಡ್ ಮಾಡಿ ಒಂದಷ್ಟು ಕ್ವೆಶನ್ಸ್ನ ಫ್ರೇಮ್ ಮಾಡಿದ್ದೀವಿ. ಸೊ ಈ ಕ್ವೆಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟ ಆದರೆ ನೀವು ಕೂಡ ನೆಕ್ಸ್ಟ್ ವಾಟ್ಸ್ ಇನ್ ಯೋರ್ ಫೋನ್, ನಿಮ್ಮ ಫೋನಲ್ಲಿ ಏನು ಚೆನ್ನಾಗಿದೆ, ಯಾವ ಫೋಟೋ ನಿಮಗೆ ಚೆನ್ನಾಗಿ ಅನಿಸ್ತು, ಅಥವಾ ಯಾವ ಮೆಸೇಜಸ್ ಮೆಮೊರೀಸ್ ನಿಮಗೆ ಚೆನ್ನಾಗಿ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ನಾನು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ವೆಶನ್ ನಂಬರ್ 1, ಫಸ್ಟು ಏನು ಕ್ವೆಶನ್ ಮಾಡಿದ್ದೀವಿ ಅಂದರೆ, ಹೂ ಈಸ್ ಯುವರ್ ಮೋಸ್ಟ್ ಕಾಲ್ಡ್ ಪರ್ಸನ್. ಸೊ ನನಗೆ ಜಾಸ್ತಿ ಯಾರು ಫೋನ್ ಮಾಡ್ತಾರೆ ಅಂತ. ಸೊ ಕಾಲ್ ಲಿಸ್ಟ್ ತೆಗೆದು ನಾನು ನೋಡ್ತೀನಿ, ಯಾರು ಕಾಲ್ ಲಿಸ್ಟ್ ತೆಗೆದು ನೋಡ್ತೀನಿ ಯಾರು ಜಾಸ್ತಿ ಮಾಡ್ತಾರೆ ಅಂತ. ನನ್ನ ಫೋನಲ್ಲಿ ನಿಮಗೆ ಒಂದು ಸ್ವಲ್ಪ ಫನ್ನಿ ಥಿಂಗ್ಸ್ ಸಿಗ್ಬೋದು. ಆಬ್ವಿಯಸ್ಲಿ ಈ ನಡುವೆ ನನಗೆ ಜಾಸ್ತಿ ತುಂಬ ಕಾಲ್ಸ್ ಬರ್ತಾ ಇರೋದು ನನ್ನ ಸಿಸ್ಟರಿಂದ. ಸೊ ನನ್ನ ಸೆಕೆಂಡ್ ಸಿಸ್ಟರ್, ಅವಳು ನನಗೆ ರೀಸೆಂಟಾಗಿ ಮದುವೆ ಆಯಿತು. ಸೊ ಅವಾಗಿಂದ ನನಗೆ ತುಂಬ ಕಾಲ್ ಮಾಡ್ತಾ ಇದ್ದಾಳೆ, ಕೇರ್ ಮಾಡ್ತಾಳೆ ಕೂಡ. ಸೊ ಅವಳು ಜಾಸ್ತಿ ನನಗೆ ಕಾಲ್ ಮಾಡ್ತಾಳೆ ಅಂತ ನನಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಶೋ ಯುವರ್ ಲೇಟೆಸ್ಟ್ ಸೆಲ್ಫಿ. ಸೊ ನಂದು ಲೇಟೆಸ್ಟ್ ಸೆಲ್ಫಿ ಯಾವುದು ಅಂದರೆ, ಹಾಂ ಓಕೆ. ಸೊ ರೀಸೆಂಟಾಗಿ ನನ್ನ ಕಸಿನ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಗೃಹಪ್ರವೇಶದ್ದು. ಸೊ ಐ ಥಿಂಕ್ ಇದು ನನ್ನ ಲೇಟೆಸ್ಟ್ ಸೆಲ್ಫಿ. ನನ್ನ ನೋಡ್ಬೋದು ನೀವು, ಕಾಣಿಸ್ತಿದೆ ಅನಿಸುತ್ತೆ. ನಾನು, ನನ್ನ ಸಿಸ್ಟರ್ ಮತ್ತು ನಮ್ಮ ಅಜ್ಜಿ. ಸೊ ಇದು ನಂದು ಲೇಟೆಸ್ಟ್ ಸೆಲ್ಫಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ವಾಟ್ಸ್ ಯುವರ್ ವಾಲ್ಪೇಪರ್. ಎಸ್, ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಖಂಡಿತವಾಗ್ಲೂ ನಾನು ಈ ವಾಲ್ಪೇಪರ್ ಹಾಕಿಲ್ಲ. ಈ ವಾಲ್ಪೇಪರಲ್ಲೂ ಒಂದು ಸ್ಟೋರಿ ಇದೆ. ಏನಪ್ಪ ಅಂದರೆ, ಆ್ಯಕ್ಚುಲಿ ಈ ರೋಸ್ ವಾಲ್ಪೇಪರ್ನ ನೀವು ವಾಲ್ಪೇಪರಾಗಿ ಹಾಕಿದ್ರೆ ಇದು ಏನು ಸಿಂಬಲೈಸ್ ಮಾಡುತ್ತೆ ಅಂತಂದರೆ, ಸೊ ಯಾರೆಲ್ಲ ಮ್ಯಾನಿಫೆಸ್ಟೇಷನು, ಹೋಲಿಸ್ಟಿಕ್ ಅದನ್ನೆಲ್ಲ ನಂಬ್ತಿರೋ, ನಿಮ್ಗೆ ಅದು ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಅದರದ್ದೇ ಆಗಿರೋ ಒಂದು ವಿಡಿಯೋನ ನಾನು ಮಾಡ್ತೀನಿ ನಿಮಗೋಸ್ಕರ. ಸೊ ರೋಸ್ ಅಂದರೆ ಏನಪ್ಪ ಅಂದರೆ, ಇಟ್ಸ್ ಲೈಕ್ ಎಲ್ರಿಗೂ ಗೊತ್ತಿದೆ, ರೋಸ್ ಮೀನ್ಸ್ ನಥಿಂಗ್ ಬಟ್ ಪ್ಯೂರಿಟಿ ಆಫ್ ಲವ್ ಅಂತ. ಸೊ ಇವಾಗ ನಾನು ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ ನಂದು ನನ್ನ ಹಸ್ಬೆಂಡ್ ಬಾಂಡಿಂಗ್ ಚೆನ್ನಾಗಿರಲಿ. ಸೊ ಇವಾಗ ಎಷ್ಟು ಚೆನ್ನಾಗಿದೀವೋ ಅದೇ ಥರ ಲೈಫ್ ಟೈಮ್ ಇರಲಿ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಈ ವಾಲ್ಪೇಪರ್ನ ಹಾಕಿದ್ದೀನಿ. ಸೊ ನಿಮಗೂ ಕೂಡ ಈ ಥರ ಯಾವುದನ್ನ ವಾಲ್ಪೇಪರ್ಸ್ ಬೇಕು ಅಂತ ಹೇಳಿದರೆ ನಾನು ಕಮೆಂಟ್ ಮಾಡಿ. ಸೊ ನಾನು ಎಲ್ಲದಕ್ಕೂ ವಾಲ್ಪೇಪರ್ಸ್ನ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್, ಮತ್ತೆ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ವಿಚ್ ಆ್ಯಪ್ ಡು ಯು ಯೂಸ್ ದ ಮೋಸ್ಟ್ ಅಂತ ಕ್ವೆಶನ್ ಮಾಡಿದ್ದೀವಿ. ಸೊ ವಿಚ್ ಆ್ಯಪ್ ಅಂದರೆ, ಆಬ್ವಿಯಸ್ಲಿ ಈ ನಡುವೆ ನಾನು ವ್ಲಾಗ್ ಮಾಡ್ತಿರೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡೋದು ಎರಡು ಆ್ಯಪು. ಒಂದು ChatGPT, ಇಲ್ಲಿದೆ ChatGPT, ಮತ್ತು ಇನ್ನೊಂದು ಬಂದು ಇನ್ಶಾರ್ಟ್. ಸೊ ನನಗೆ ಎಡಿಟಿಂಗ್ಗೆ ಎಲ್ಲ ಇನ್ಶಾರ್ಟ್ ಯೂಸ್ ಆಗುತ್ತೆ. ಸೊ ನನ್ನ ಥಂಬ್ನೇಲ್ಸು ಅಥವಾ ಏನಾರೋ ಡಿಸೈನ್ಸ್ ಮಾಡಬೇಕಂದ್ರೆ ಎಲ್ಲ ನನಗೆ ChatGPT ಯೂಸ್ ಆಗುತ್ತೆ. ಸೊ ಇವಾಗ ಮೋಸ್ಟ್ಲಿ ರೀಸೆಂಟಾಗಿ ನಾನು ಯೂಸ್ ಮಾಡ್ತಿರೋದು ಎರಡು ಆ್ಯಪು, ಒಂದು ChatGPT ಮತ್ತು ಇನ್ಶಾರ್ಟ್. ಸೊ ಯಾರೆಲ್ಲ ಹೊಸದಾಗಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀರಾ ಅವರು ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು, ಇದರಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು, ಲಾಸ್ಟ್ ಯೂಟ್ಯೂಬ್ ವಿಡಿಯೋ ವಾಚ್ಡ್ ಅಂತ ಇದೆ ನೆಕ್ಸ್ಟ್ ಕ್ವೆಶನು. ನನ್ನ ಫ್ರೆಂಡ್ ಕೂಡ ಅವರು ಕೂಡ ರೀಸೆಂಟಾಗಿ ಯೂಟ್ಯೂಬ್ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ಅವರು ಅಪ್ಡೇಟ್ ಮಾಡಿದರು, ನಯನ ಶುಭ ಡೈರೀಸ್ ಅಂತ. ಅವಳು ಲಿಂಕ್ ಕಳಿಸಿದ್ಲು ನೋಡು ಅಂತ. ಹಾಗಾಗಿ ನಾನು ಅವ್ರದ್ದನ್ನು ಗೂಗಲ್ ಮಾಡಿದ್ದೀನಿ ಲಾಸ್ಟ್ ಯೂಟ್ಯೂಬ್ ಬ್ಲಾಗ್ ಸರ್ಚಲ್ಲಿ. ನೆಕ್ಸ್ಟು, ಲಾಸ್ಟ್ ಸ್ಕ್ರೀನ್ ಶಾಟ್ ಟೇಕನ್ ಅಂತ. ಸೊ ಇವಾಗ ರೀಸೆಂಟಾಗಿ ನಾನು ಯಾವ ಸ್ಕ್ರೀನ್ ಶಾಟ್ ತಗೊಂಡೆ ಅಂದರೆ, ಲಾಸ್ಟ್ ಸ್ಕ್ರೀನ್ ಶಾಟ್ ನಾನು ಆ್ಯಕ್ಚುಲಿ ತೋರಿಸಲ್ಲ, ನನ್ನ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡಿಕೊಂಡೆ. ಸೊ ಅದನ್ನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ, ನೋಡ್ಬೋದು. ತುಂಬ ಏನೂ ಇಲ್ಲ, ಬಟ್ ಸ್ಟಿಲ್ ಅದು ನನ್ನ ಲಾಸ್ಟ್ ಸ್ಕ್ರೀನ್ ಶಾಟ್ ಆಗಿತ್ತು. ಆಮೇಲೆ ನೆಕ್ಸ್ಟು
ಮೋಸ್ಟ್ ಯೂಸ್ಡ್ ಇಮೋಜಿಸ್ ಅಂತ ಇದೆ. ನಾನು ಜಾಸ್ತಿ ಯಾವುದು ಇಮೋಜಿಸ್ನ ಅಷ್ಟು ಯೂಸ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಜಾಸ್ತಿ ನಾನು ಯೂಸ್ ಮಾಡೋದಂದರೆ ಎಗೇನ್ ಇಟ್ಸ್ ಅನ್ ಹ್ಯಾಟ್ ಸಿಂಬಲ್. ನಾನು ಇಮೋಜಸ್ ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಯೂಸ್ ಮಾಡ್ತೀನಿ ಅಂದರೆ ಇಟ್ಸ್ ಎ ಹ್ಯಾಟ್ ಸಿಂಬಲ್. ಸೊ ನೆಕ್ಸ್ಟು ಲಾಸ್ಟ್ ಪರ್ಸನ್ ಯು ಟೆಕ್ಸ್ಟೆಡ್. ಲಾಸ್ಟ್ ಮೆಸೇಜ್ ಇವಾಗ ನಾನು ಟೆಕ್ಸ್ಟ್ ಮಾಡಿರೋದು ನನ್ನ ಬ್ರದರ್ಗೆ, ನನ್ನ ತಮ್ಮನಿಗೆ. ಸೊ ನೆಕ್ಸ್ಟ್ ಕ್ವೆಶನು, ವಿಯರ್ಡ್ ಆ್ಯಪ್ ಆನ್ ಯುವರ್ ಫೋನ್. ನಾನು ವಿಯರ್ಡ್ ಆ್ಯಪ್ಸ್ ಅಂದರೆ ನಾನು ಇಲ್ಲಿವರೆಗೂ ಯೂಸೇ ಮಾಡಿಲ್ಲ, ಬಟ್ ಸ್ಟಿಲ್ ಇದೆ ನನ್ನ ಫೋನಲ್ಲಿ ಅಂತ ಅಂದರೆ ಯಾವುದು ಆ ಥರ ಯಾವುದು ಇಲ್ಲ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ಆ್ಯಪ್ಸ್ ಯೂಸ್ ಮಾಡ್ತೀನಿ, ಬಟ್ ಸ್ಟಿಲ್ ಆ ಥರ ನಾನು ಯೂಸೇ ಮಾಡಿಲ್ಲ ಅಂದರೆ ಹಾಂ ಒಂದಿದೆ, ನಂದು ಬೋಟಿಗಿದೆ. ಸೊ ಅದಕ್ಕೆ ನಾನು ಕ್ಯಾಮ್ರಾಸ್ನೆಲ್ಲ ಹಾಕಿದ್ದೀನಿ. ಒಂದಿನಕ್ಕೂ ನಾನು ತೆಗೆದ್ಬಿಟ್ಟು ನಾನು ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆ ಆ್ಯಪ್ನ, ಆದರೆ ಡಿವೈಸ್ ಕೂಡ ಕನೆಕ್ಟ್ ಮಾಡಿಲ್ಲ. ಸೊ ಐ ಥಿಂಕ್ ಈ ಆ್ಯಪ್ನ ನಾನು ಯೂಸೇ ಮಾಡಿಲ್ಲ. ಇದು ನಂಗೆ ವಿಯರ್ಡ್ ಅನಿಸುತ್ತೆ, ಅಂದರೆ ಕನೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಕೂಡ ಕೆಲಸ ಆಗ್ತಿದೆ ಇಲ್ವಾ ಅಂತ ನೋಡೋದಕ್ಕೂ ನನ್ನ ಆ್ಯಪ್ ನಾನು ತೆಗೆದು ನೋಡ್ತಿಲ್ಲ. ಸೊ ಐ ಫೀಲ್ ದಿಸ್ ಇಸ್ ವಿಯರ್ಡ್ ಲಿಟಲ್. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವೆಶನು, ಫೇವ್ರೆಟ್ ಎಡಿಟಿಂಗ್ ಆ್ಯಪ್. ಅದೇ ಆಲ್ಮೋಸ್ಟ್ ಇವಾಗ ನ್ಯೂ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಪಟಪಟ ಅಂತ ಆಗುತ್ತೆ. ಸೊ ಇನ್ ಶಾರ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಹೌ ಮೆನಿ 100 ಮೆಸೇಜಸ್ ಡು ಯು ಹ್ಯಾವ್. ಓದೇ ಇಲ್ಲ, ಹಾಂ ನೋಡ್ಬೋದು 1467. ವಾಟ್ಸಪ್ಪಲ್ಲಿ 1467 ಓದೇ ಇಲ್ಲ ಮೆಸೇಜಸ್ಸು, ತೆಗ್ದು ಇಲ್ಲ ಗೈಸ್. ಓದಬಾರ್ದು ಅಂತಲ್ಲ, ಸ್ವಲ್ಪ ಇವಾಗ ವರ್ಕ್ ಪ್ರೆಷರು ಜೊತೆಗೆ ಕಂಟೆಂಟ್ ಕ್ರಿಯೇಟರ್ ಬೇರೆ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ, ಸೊ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಬಂದು ಹೌ ಮೆನಿ 100 ಆಯಿತು. ಲಾಸ್ಟ್ ಫೋಟೋ ಇನ್ ಯೋರ್ ಗ್ಯಾಲರಿ. ಸೊ ಲಾಸ್ಟ್ ಫೋಟೋ ಇನ್ ಯೋರ್ ಗ್ಯಾಲರಿ ಆ್ಯಕ್ಚುಲಿ ಡ್ಯೂ ಟು ಸಮ್ ಪ್ರಾಬ್ಲಮ್ ನಮ್ಮ ಮನೇಲಿ ವಾಷಿಂಗ್ ಮೆಷಿನ್ ಹಾಳಾಗಿತ್ತು. ಸೊ ಇವತ್ತಷ್ಟೇ ಅವರು ಬಂದಿದ್ದರು. ಸೊ ಅವರು ಏನೋ ಇದನ್ನೇನಂತಾರೆ ಹಾರ್ಡ್ ವಾಟರ್ಗೆ ಸಾಫ್ಟ್ನರ್ ಹಾಕಬೇಕು ಅಂತ ಹೇಳಿದ್ರು. ಸೊ ಅದ್ರದ್ದು ಫೋಟೋ ಇನ್ಸ್ಟಾಲ್ ಮಾಡೋವಾಗ ತಗೊಂಡಿರೋದು. ದಿಸ್ ಇಸ್ ದ ಲಾಸ್ಟ್ ಫೋಟೋ ಇನ್ ಮೈ ಗ್ಯಾಲರಿ. ಜಸ್ಟ್ ನಾವು ನಾನು ಕ್ಲಿಕ್ ಮಾಡಿರೋದು ಇವತ್ತು. ಸೊ ನೆಕ್ಸ್ಟು ಅದಾದಮೇಲೆ ವಾಟ್ ಸಾಂಗ್ ಆರ್ ಯು ಲಿಸ್ನಿಂಗ್ ಟು ದೀಸ್ ಡೇಸ್. ಈ ಡೇಸ್ ನಿಜ ಹೇಳ್ಬೇಕಂದ್ರೆ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಐ ವಾಸ್ ಲೈಕ್ ಲಿಟ್ರಲಿ ನನ್ನ ಸಾಂಗ್ ಇಲ್ಲ ಅಂದರೆ ನನ್ನ ಜೀವನನೇ ನಡೀತಿರ್ಲಿಲ್ಲ. ಹೇಳ್ತಾರಲ್ಲ ಓಲ್ಡ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅನ್ನೋ ಥರ. ಅವಾಗೆಲ್ಲ ತುಂಬ ಸಾಂಗ್ಸ್ ಕೇಳೋದು ಅದೆಲ್ಲ ತುಂಬ ಇತ್ತು. ಬಟ್ ಇವಾಗ ಸೀರಿಯಸ್ ಆಗಿ ರೀಸೆಂಟಾಗಿ ನಾನು ಈ ಸಾಂಗ್ಸೇ ಕೇಳ್ತಾ ಇಲ್ಲ. ಸೊ ರೈಟ್ ನಾವು ನನಗೆ ಯಾವುದೂ ಇಷ್ಟ ಇಲ್ಲ ಅನ್ಕೋತೀನಿ. ಇಷ್ಟ ಇಲ್ಲ ಅನ್ನೋದಕ್ಕಿಂತ ಕೇಳ್ತಿಲ್ಲ. ನೆಕ್ಸ್ಟು ಶೋ ಯುವರ್ ರೀಸೆಂಟ್ ಗೂಗಲ್ ಸರ್ಚ್. ಗೂಗಲಲ್ಲಿ ಏನು ಸರ್ಚ್ ಮಾಡಿದ್ದೀನಿ ಅಂತ. ರೀಸೆಂಟಾಗಿ ಗೂಗಲಲ್ಲಿ ಜಾಕೆಟ್ಸ್ ಫಾರ್ ವುಮೆನ್ಸ್. ನನಗೆ ಯಾಕೋ ಜಾಕೆಟ್ಸ್ ತೊಗೋಬೇಕು ಅಂತ ಆಸೆ ಆಗ್ತಿತ್ತು. ಸೊ ಹಂಗಾಗಿ ಜಾಕೆಟ್ಸ್ ಫಾರ್ ವುಮೆನ್ಸ್ ಅನ್ನೋದನ್ನು ರೀಸೆಂಟಾಗಿ ಗೂಗಲ್ ಸರ್ಚ್ ಮಾಡಿದ್ದೀನಿ ಗೈಸ್. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಗೇಮ್ ಡು ಯು ಪ್ಲೇ ಮೋಸ್ಟ್. ಸೀರಿಯಸ್ಸಾಗಿ ನಾನು ಯಾವ ಗೇಮ್ ಆಡಲ್ಲ. ಐ ಡೋಂಟ್ ಪ್ಲೇ ಎನಿ ಗೇಮ್ಸ್. ನೆಕ್ಸ್ಟು ವಾಟ್ಸ್ ಯು ಸ್ಕ್ರೀನ್ ಟೈಮ್. ಸ್ಕ್ರೀನ್ ಟೈಮ್ ಬಂದು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಯಾರೂ ಇದು ಮಾಡಬೇಡಿ, ಬಟ್ ಫ್ರೀ ಇಲ್ಲದೆ ಇರೋ ಕಾರಣ ನನ್ನ ಸ್ಕ್ರೀನ್ ಟೈಮ್ ಬಂದು ಯೂಶಲಿ ನೈಟ್ ಫ್ರಮ್ 10:30ಗೆ ಸ್ಟಾರ್ಟ್ ಮಾಡಿದ್ರೆ 12:30 1 o'clockವರೆಗೂ ಇಟ್ಸ್ ಮೈ ಸ್ಕ್ರೀನ್ ಟೈಮ್. ಬಟ್ ಇಟ್ಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ಬಟ್ ಸ್ಟಿಲ್ ನಂದು ಬೋಟಿಕ್ ಇರೋದ್ರಿಂದ, ನೇಲ್ ಆರ್ಟ್ ಸ್ಟುಡಿಯೋ ಇರೋದ್ರಿಂದ, ಟೈಮ್ ಇಲ್ಲದೆ ಇರೋದ್ರಿಂದ, ಆ್ಯಂಡ್ ಮದುವೆ ಆಗಿದ್ದೀನಿ, ಅತ್ತೆ ಮನೆಯಲ್ಲೂ ಸ್ವಲ್ಪ ಕೆಲಸ, ಸೊ ಎಲ್ಲ ವರ್ಕ್ ಪ್ರೆಷರ್ಸಿಂದ ನಂಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗೋದೆ ನೈಟು. ಸೊ ಅದು ನನ್ನ ಸ್ಕ್ರೀನ್ ಟೈಮ್ ಆಗಿರುತ್ತೆ. ಮೋಸ್ಟ್ ಎಂಬ್ಯಾರೇಸಿಂಗ್ ಫೋಟೋ ಸೇವ್ಡ್. ಎಂಬ್ಯಾರೇಸಿಂಗ್ ಫೋಟೋ ಅನ್ನೋ ಥರ ಯಾವುದೂ ಇಲ್ಲ ಅನ್ಕೋತೀನಿ. ಹಂಗೆ ನೋಡೋಕ್ಕೆ ಹೋದರೆ ಇದು ಆ್ಯಕ್ಚುಲಿ ನಂಗೆ ಮೊನ್ನೆ ಸಿಕ್ತು. ನನ್ನ ಮ್ಯಾರೇಜ್ ಆಗಿದೆ ಅಂತ ಅನ್ನಲ್ಲ, ನನ್ನ ಮ್ಯಾರೇಜ್ ಸ್ಟೋರಿ ತಿಳ್ಕೊಬೇಕು ಅನ್ನೋಂಗಿದ್ರೆ ಕಮೆಂಟ್ ಮಾಡಿ, ಅದ್ರದ್ದು ಒಂದಿನ ವ್ಲಾಗ್ ಮಾಡ್ತೀನಿ. ಸೊ ಈಸ್ ಮೈ ಹಸ್ಬೆಂಡ್.
ಇದು 10 ಇಯರ್ಸ್ ಹಿಂದೆಗಡೆ ಫೋಟೋ. ಇದು ನಾನು ಇವಾಗ್ಲಿಗೂ ನೋಡಿಕೊಂಡ್ರೆ ಸೀರಿಯಸ್ ಆಗಿ ಇದು ನಾನೇನಾ ಅಂತ ಅನಿಸುತ್ತೆ. ಐ ಥಿಂಕ್ ದಿಸ್ ಇಸ್ ಲಿಟಲ್ ಎಂಬ್ಯಾರೆಸಿಂಗ್. ಸೊ ನೆಕ್ಸ್ಟು, ವಿಚ್ ಆ್ಯಪ್ ಡು ಯು ಓಪನ್ ಫಸ್ಟ್ ಇನ್ ದ ಮಾರ್ನಿಂಗ್? ಆಬ್ವಿಯಸ್ಲಿ ಎಲ್ಲರೂ ಅದೇ ಮಾಡೋದು. ಐ ಥಿಂಕ್ ವಾಟ್ಸ್ಆ್ಯಪ್. ಲಾಸ್ಟ್ ಥಿಂಗ್ ಆರ್ಡರ್ಡ್ ಆನ್ಲೈನ್. ನಾನು ಲಾಸ್ಟ್ ಥಿಂಗ್ ಏನು ಆರ್ಡರ್ ಮಾಡಿದೆ ಅಂದರೆ, ಈಗಷ್ಟೇ ನಾನು ಮೀಶೋ ಮತ್ತು ಮಿಂತ್ರಾ ಹಾಲ್ ಮಾಡಬೇಕು ಅಂದ್ಬಿಟ್ಟು ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೀನಿ. ಐ ಥಿಂಕ್ ಅದರದ್ದೇ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಅದನ್ನು ಆನ್ಲೈನಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ. ಯುವರ್ ಫೇವ್ರೆಟ್ ಕಾಂಟ್ಯಾಕ್ಟ್ ನೇಮ್? ನನ್ನ ಫೇವ್ರೆಟ್ ಕಾಂಟ್ಯಾಕ್ಟ್ ನೇಮ್ ಅಂದರೆ, ನನ್ನ ಫೇವ್ರೆಟ್ ಕಾಂಟ್ಯಾಕ್ಟ್ ನೇಮ್ಸ್ ಹೇಳ್ತೀನಿ, ಅದ್ರ ಜೊತೆಗೆ ಇನ್ನೊಂದಿದೆ, ಯುವರ್ ವಿಯರ್ಡ್ ನೇಮ್ಸ್ ಇನ್ ದ ಫೋನ್ಸ್ ಅಂತ. ನನ್ನ ಫೋನಲ್ಲಿ ಒಂದು 5 ಫೇವ್ರೆಟ್ ಕಾಂಟ್ಯಾಕ್ಟ್ಸ್ ನೇಮ್ ಇದೆ. ಅದು ಸ್ವಲ್ಪ ವಿಯರ್ಡಾಗಿ ಸೇವ್ ಮಾಡ್ಕೊಂಡಿದ್ದೀನಿ. ಈ ನಡುವೆ ಈ 5 ಜನದ ಜೊತೆಗೆ ನಾನು ತುಂಬ ಮಾತಾಡ್ತಾ ಇರ್ತೀನಿ. ಅದು ನೀವು ನನ್ನ ಕಾಲೇಜ್ದಲ್ಲಿ ಕೂಡ ನೋಡ್ಬೋದು. ಫಸ್ಟ್ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಯಾವ್ದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫುಡ್ ಡೆಸ್ಟ್ರಾಯರ್. ಇವನು ನನ್ನ ತಮ್ಮ, ಇವನ ಹೆಸರು ನಾನು ಫುಡ್ ಡೆಸ್ಟ್ರಾಯರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅವನಿಗೆ ತಿನ್ನೋದಂದರೆ ತುಂಬ ಇಷ್ಟ. ಅವ್ನು ಯಾವಾಗ ಫೋನ್ ಮಾಡೋದು ಫಸ್ಟ್ ಕೇಳೋದು, ಆಗ ಏನಾರು ಆರ್ಡರ್ ಮಾಡು, ಏನಾರು ತರಿಸು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ತುಂಬ ತಿಂತಾ ಇರ್ತಾನೆ. ಸೊ ಅದಕ್ಕೆ ಅವನ್ನ ಫುಡ್ ಡೆಸ್ಟ್ರಾಯರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು, ಆ್ಯಸ್ ಯೂಶುವಲ್ ಅವಾಗಲೇ ಹೇಳ್ದಂಗೆ ನನ್ನ ಸಿಸ್ಟರ್, ಅವಳ ಹೆಸರನ್ನ ನಾನು ಏನಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ, ಬ್ಯಾಟ್ರಿ ಡ್ರೈನರ್ ಅಂತ ಮಾಡ್ಕೊಂಡಿದ್ದೀನಿ. ನನ್ಗೆ ಗೊತ್ತು, ಅವ್ರಿಗೇನೆ ಆ್ಯಕ್ಚುಲಿ ಈ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಇವಾಗ ಅವ್ರಿಗೆ ಈ ವ್ಲಾಗಿಂದ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ, ನನ್ನ ಸಿಸ್ಟರ್ ಅವಳು ಕೂಡ ವರ್ಕ್ ಮಾಡ್ತಾಳೆ. ಶಿ ವಿಲ್ ಆಲ್ಸೋ ಬಿ ಲಿಟಲ್ ಪ್ರಿಟಿ ಬ್ಯುಸಿಯಾಗೇ ಇರ್ತಾಳೆ. ಬಟ್ ಸ್ಟಿಲ್ ಬಿಟ್ಟರೆ 24 ಗಂಟೆ 24/7 ಫೋನ್ ಚಾರ್ಜರ್ಸ್ ಹತ್ರ ಅವಳು ಮಾತ್ರ ಫೋನ್ ಇಡಲ್ಲ, ಮಾತಾಡ್ತಾನೆ ಇರ್ತಾಳೆ ನನ್ನ ಹತ್ರ ಮತ್ತು ನನ್ನ ಇನ್ನೊಬ್ರು ಸಿಸ್ಟರ್ ಹತ್ರ. ನಾವು 3 ಜನ ಸಿಬ್ಲಿಂಗ್ಸು. ಸೊ ಶಿ ಇಸ್ ದ ಸೆಕೆಂಡ್ ಒನ್. ಅವಳು ನನ್ನ ಜೊತೆ ಮತ್ತು ನಮ್ಮ ದೊಡ್ಡಕ್ಕನ ಜೊತೆ 24 ಗಂಟೆ ಬಿಟ್ಟರು ಮಾತಾಡ್ತಾನೆ ಇರ್ತಾಳೆ. ಸೊ ಅದಕ್ಕೆ ಅವಳ ಹೆಸರನ್ನ ಬ್ಯಾಟ್ರಿ ಡ್ರೈನರ್ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಆ್ಯಸ್ ಯೂಶುವಲ್ ಶಿ ಇಸ್ ಮೈ ಎಲ್ಡರ್ ಸಿಸ್ಟರ್, ನಮ್ಮ ದೊಡ್ಡಕ್ಕ. ಅವ್ರನ್ನ ನಾನು ಫ್ರೀ ಥೆರಪಿಸ್ಟ್ ಅಂತ ಮಾಡಿದ್ದೀನಿ. ಬಿಕಾಸ್ ಆಬ್ವಿಯಸ್ಲಿ ಸಿಸ್ಟರ್ಸ್ನ ಎಲ್ಲರೂ ತಾಯಿ ಅಂತ ಹೇಳ್ತಾರೆ. ಸೊ ನನಗೆ 2 ಸಿಬ್ಲಿಂಗ್ಸ್ ಇದ್ದಾರೆ. ಸೊ ನನ್ನ ಸಿಸ್ಟರ್ ಇವಾಗ ಹೆಂಗೆ ಅಂದರೆ, ನನಗೆ ಏನೇ ಪ್ರಾಬ್ಲಮ್ಸ್ ಆಗಲಿ ಅಥವಾ ಏನೇ ತಲೆನೋವು ಬರಲಿ, ಸೊ ಅವಳಿಗೆ ಹೇಳಿದ್ರೆ ಅವಳು ಸ್ವಲ್ಪ ನನಗೆ ಥೆರಪಿಸ್ಟ್ ಥರ ಕಾಮ್ ಮಾಡ್ತಾಳೆ, ಕನ್ಸಲ್ಟ್ ಮಾಡ್ತಾಳೆ. ಸೊ ಅವಳ ಹೆಸರನ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು 3 ಜನ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ಸ್ ಇದ್ದಾರೆ. ಅವ್ರನ್ನ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಅಂದರೆ, ನೆಕ್ಸ್ಟ್ ಬಂದುಬಿಟ್ಟು ಯಾರನ್ನ ಸೇವ್ ಮಾಡ್ಕೊಂಡಿದ್ದೀನಿ, ಎಸ್, ಇವಳು ನನ್ನ ಫ್ರೆಂಡು. ಇವಳನ್ನ ಚಾಟರ್ ಬಾಕ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಇವಳು ಅಷ್ಟೇ, ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ತುಂಬ ಮಾತಾಡ್ತಾನೆ ಇರ್ತೀವಿ, ನಾನ್ ಸ್ಟಾಪ್ ಮಾತಾಡ್ತೀವಿ. ಸೊ ಅದಕ್ಕೆ ಇವಳನ್ನ ಚಾಟರ್ ಬಾಕ್ಸ್ ಅಂತ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು, ನನ್ನ ಲೈಫಲ್ಲಿ ಇನ್ನೂ 2 ಇಂಪಾರ್ಟೆಂಟ್ ಪರ್ಸನ್ಸ್ ಇದ್ದಾರೆ. ಒಂದು ಬಂದು ಇದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಇವರು ಕೂಡ ನನ್ನ ಸಿಸ್ಟರು. ನನಗೆ ನಿಜವಾಗ್ಲೂ ಏನೇ ಎಮರ್ಜೆನ್ಸಿ ಇರಲಿ, ನನಗೆ ಯಾವ ಟೈಮಲ್ಲಿ ಏನೇ ಎಮರ್ಜೆನ್ಸಿ ಇರಲಿ, ಲಾಸ್ಟಲ್ಲಿ ದೇವ್ರ ಥರ ಏನೂ ಆಗ್ತಿಲ್ಲ ಅಂದರೆ ನಂಗೆ ಟಕ್ ಅಂತ ಹೆಲ್ಪ್ ಮಾಡ್ತಾರೆ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಅ ಸಿಸ್ಟರ್ ಲೈಕ್ ಹರ್ ಇನ್ ಮೈ ಲೈಫ್ ಅಂತ ಹೇಳ್ತೀನಿ. ಸೊ ಅವ್ರನ್ನ ನಾನು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನೆಕ್ಸ್ಟ್ ಇನ್ಯಾರ್ದು ಸೇವ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನೋಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಚರ್ ಮಿಲೇನಿಯರ್ ಅಂತ ಸೇವ್ ಮಾಡಿದ್ದೀನಿ. ಇಟ್ಸ್ ಆಬ್ವಿಯಸ್ಲಿ ಇದು ಲಾಸ್ಟ್ ಅಂತಲ್ಲ, ಇವರು ನನ್ನ ಹಸ್ಬೆಂಡ್. ನನಗೆ ಯಾವುದೇ ಟೈಮಲ್ಲಿ ಟಕ್ ಅಂತ ಮನಿ ಬೇಕು, ದುಡ್ಡು ಬೇಕು ಅಂದರೆ ನನಗೆ ಜಗಳ ಮಾಡಿದ್ರೂ ಪರವಾಗಿಲ್ಲ, ನಂಗೆ ಬೇಕಾಗಿರೋದನ್ನೆಲ್ಲ ಕೊಡ್ಸೋದು, ನಂಗೆ ಬೇಕಾಗಿರೋದನ್ನೆಲ್ಲ ತೊಗೊಳೋದಕ್ಕೆ ಹೆಲ್ಪ್ ಮಾಡೋದು ನನ್ನ ಹಸ್ಬೆಂಡ್. ಸೊ ಈ ಈಸ್ ಮೈ ಫ್ಯೂಚರ್ ಮಿಲೇನಿಯರ್. ಅವ್ರ ಹತ್ರ ಜಾಸ್ತಿ ದುಡ್ಡಿದ್ರೇ ನಂಗೆ ಬೇಕಾಗಿರೋದೆಲ್ಲ ಕೊಡ್ಸೋದು. ಸೊ ಅವನ್ನ ಫ್ಯೂಚರ್ ಮಿಲೇನಿಯರ್ ಅಂತ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಹಂಗೆ ಲಾಸ್ಟ್ ನನಗೆ ಇನ್ನೊಬ್ರು ಸಿಸ್ಟರ್ ಇದ್ದಾರೆ. ಅವ್ರ ರಿಯಲ್ ನೇಮ್ ಆ್ಯಕ್ಚುಲಿ
ನಿಮಿಷ. ಬೇಕಾದಾಗಲಿ ಸಿಗಲ್ಲ ಗೈಸ್. ಎಸ್, ಇವ್ರನ್ನ ನಾನು ಗಾಸಿಪ್ ಪಾರ್ಟ್ನರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವ್ರ ಫೋಟೋ ನಾನು ಹಾಕಿಲ್ಲ, ಏನಕ್ಕಂದ್ರೆ ಅವ್ರು ಇಷ್ಟಪಡೋದಿಲ್ಲ. ಸೊ ಗಾಸಿಪ್ ಪಾರ್ಟ್ನರ್ ಪಕ್ಕದಲ್ಲಿ ನಾನು ಒಂದು ಕಪ್ ಹಾಕಿದ್ದೀನಿ. ಅದು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಅದು ಯಾರು, ಏನಕ್ಕೆ ನಾನು ಹಾಕಿದ್ದೀನಿ ಅಂತ. ಸೊ ಆಬ್ವಿಯಸ್ಲಿ ಶಿ ಇಸ್ ಮೈ ಗಾಸಿಪ್ ಪಾರ್ಟ್ನರ್. ಹಂಗಂದ್ರೆ ಯಾವಾಗಲೂ ಗಾಸಿಪ್ ಮಾಡ್ತಿರಲ್ಲ, ಬಟ್ ನಾವು ಗಾಸಿಪ್ ಮಾಡಿದಾಗ ಹೆಲ್ದಿ ಗಾಸಿಪ್ಸ್ನ ಮಾಡ್ತೀವಿ. ಸೊ ಅವರಿಗೆ ಈ ಥರ ವಿಡಿಯೋಸ್ ಹಾಕೋದು ಅಥವಾ ಅವ್ರ ಫೋಟೋ ಹಾಕೋದು ತೋರಿಸೋದು ಎಲ್ಲ ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಅವ್ರ ಇಮೇಜ್ನ ನಾನು ಹಾಕಿಲ್ಲ. ಬಟ್ ಅವ್ರಿಗೆ ಆ ಕಾಫಿ ಕಪ್ ಹಾಕಿರೋದನ್ನ ಅವರು ಈ ಬ್ಲಾಗ್ ನೋಡ್ತಿದ್ರೆ ಅವ್ರಿಗೆ ಪಕ್ಕ ಗೊತ್ತಾಗುತ್ತೆ ಇದು ಯಾರು ಅಂತ. ಸೊ ಶಿ ಇಸ್ ಮೈ ಗಾಸಿಪ್ ಪಾರ್ಟ್ನರ್. ಈ ಥರ ತುಂಬ ಫನ್ನಿಯಾಗಿ ನನಗೆ ಬೇಕಾಗಿರೋ ಹೆಸರುಗಳನ್ನ ಇನ್ನೂ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನನಗೆ ಇವರೆಲ್ಲ, ಈಗ ನಾನು ಯಾರ್ಯಾರು ಹೇಳಿದೆ ಇವರೆಲ್ಲ ನನ್ನ ಲೈಫಲ್ಲಿ ಮೇಜರ್ ರೋಲ್ನ ಪ್ಲೇ ಮಾಡ್ತಾರೆ. ಸೊ ಹಾಗಾಗಿ ನಾನು ಹೇಳಕ್ಕೆ ಲೈಕ್ ಒಂಥರ ಚೆನ್ನಾಗಿ ಅನಿಸ್ತು ಟು ಚೆರಿಶ್ ಇಟ್. ಸೊ ನೆಕ್ಸ್ಟ್ ಬಂದು ಯುವರ್ ಫೇವ್ರೆಟ್ ಕಾಂಟ್ಯಾಕ್ಟ್ ನೇಮ್ಸು, ಯುವರ್ ವಿಯರ್ಡ್ ನೇಮ್ಸ್ ಆಯಿತು. ನೆಕ್ಸ್ಟು ಲಾಸ್ಟ್ ಡಿಲೀಟೆಡ್ ಫೋಟೋಸ್ ಅಂತ ಇದೆ. ಟು ಬಿ ವೆರಿ ಫ್ರಾಂಕ್, ನಾನು ಆಲ್ಮೋಸ್ಟ್ 2000 ಫೋಟೋಸ್ನ ಡಿಲೀಟ್ ಮಾಡಿದ್ದೀನಿ. ಬಿಕಾಸ್ ಐಫೋನ್ ಆಗಿರೋದ್ರಿಂದ ಎಲ್ರಿಗೂ ಗೊತ್ತು ಸ್ಟೋರೇಜ್ ಪ್ರಾಬ್ಲಮ್ ಇದೆ. ಮತ್ತು ನನ್ನ ಕಂಟೆಂಟ್ ಕೂಡ ನನ್ನ ಐಫೋನಲ್ಲೇ ಇವಾಗ ಮಾಡ್ತಿರೋದು. ಬಟ್ ಈಗ ಇನ್ನೊಂದು ಐಫೋನಲ್ಲಿ ಮಾಡ್ತಿದ್ದೀನಿ. ಐ ಹ್ಯಾವ್ 2 ಐಫೋನ್ಸ್, ಬಟ್ ಸ್ಟಿಲ್ ಎರಡರಲ್ಲೂ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ನಾನು ಏನು ಮಾಡಿದ್ದೀನಿ, ಎಷ್ಟೊಂದು ಫೋಟೋಸ್ನ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಒಂದು ಅಂತನೆಲ್ಲ ಐ ಹ್ಯಾವ್ ಡಿಲೀಟೆಡ್ ಮೋರ್ ಫೋಟೋಸ್. ನೆಕ್ಸ್ಟು ಮೋಸ್ಟ್ ಎಂಬಾರೇಸಿಂಗ್ ಸರ್ಚ್ ಹಿಸ್ಟ್ರಿ ಅಂತ ಇದೆ. ಸೊ ನನಗೇನು ಆ ಥರ ಮೋಸ್ಟ್ ಎಂಬಾರೇಸಿಂಗ್ ಸರ್ಚ್ ಹಿಸ್ಟ್ರಿ ಅನ್ನೋದು ಯಾವುದೂ ಇಲ್ಲ. ವಿಚ್ ಫ್ರೆಂಡ್ ಸೆಂಡ್ಸ್ ದ ಫನ್ನಿಯೆಸ್ಟ್ ರೀಲ್ಸ್? ಆಬ್ವಿಯಸ್ಲಿ ನನ್ನ ಸಿಸ್ಟರ್ಸೇ ಜಾಸ್ತಿ ಇದೆಲ್ಲ ಮಾಡೋದು. ಆಮೇಲೆ ನೆಕ್ಸ್ಟು ವಿಚ್ ಆ್ಯಪ್ ವುಡ್ ಯು ಡಿಲೀಟ್ ಫಾರ್ ಎವರ್? ನನ್ನ ಏನಾದ್ರು ಕೇಳಿದ್ರೆ ಯಾವ ಆ್ಯಪ್ನ ನಾನು ಫಾರ್ ಎವರ್ ಡಿಲೀಟ್ ಮಾಡ್ತೀನಿ ಅಂತ. ಸೊ ಐ ಥಿಂಕ್ ಎಷ್ಟೊಂದು ಆ್ಯಪ್ ಇದೆ ಆ ಥರ ನಾನು ಡಿಲೀಟ್ ಮಾಡಬೇಕಾಗಿರೋದು. ಆನ್ಲೈನ್ ಶಾಪಿಂಗ್ ಮಾಡಬೇಕಂತ ಎಷ್ಟೊಂದು ಆ್ಯಪ್ಸ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಬಟ್ ನಾನು ಶಾಪೇ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನೈಕಾ ಫ್ಯಾಷನ್ ಆಗಿರ್ಬೋದು ಅಥವಾ ಶೀನ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ನಾನು ಜಸ್ಟ್ ತೊಗೊಳ್ಳೋಣ ಅಂತ ಡೌನ್ಲೋಡ್ ಮಾಡ್ತೀನಿ, ಬಟ್ ನಾನು ಒಂದ್ಸಲಿನೂ ಆ ಆ್ಯಪ್ನ ಯೂಸೇ ಮಾಡಿಲ್ಲ. ಸೊ ಅಂಥ ಆ್ಯಪ್ಸ್ನೆಲ್ಲ ನಾನು ಡಿಲೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಹೂ ಕ್ಲಿಕ್ಸ್ ಮೋರ್ ಫುಡ್ ಫೋಟೋಸ್? ಯೂಶ್ವಲಿ ನಮ್ಮ ಗ್ರೂಪಲ್ಲಿ ಯಾರೂ ಊಟದ್ದೆಲ್ಲ ಫೋಟೋ ಎಲ್ಲ ತೆಗ್ದು ಹಾಕಬೇಕು ಆ ಥರ ಎಲ್ಲ ನಮಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಇಂಟ್ರೆಸ್ಟ್ ಇಲ್ಲ ಅಲ್ಲ, ನಾವು ಮಾಡೋದಿಲ್ಲ. ಸೊ ನೆಕ್ಸ್ಟು ಹೂ ರಿಪ್ಲೈಸ್ ಫಾಸ್ಟರ್? ನನ್ನ ಟಕ್ ಅಂತ ಮಧ್ಯರಾತ್ರಿಯಲ್ಲಿ ಮೆಸೇಜ್ ಮಾಡಿದ್ರು. ಟು ಬಿ ವೆರಿ ಫ್ರ್ಯಾಂಕ್, ನನ್ನ ತಮ್ಮನೇ ನನಗೆ ಟಕ್ ಅಂತ ಮಾಡೋದು. ಹೂ ಸ್ಪೆಂಡ್ಸ್ ಮೋರ್ ಟೈಮ್ ಆನ್ ಇನ್ಸ್ಟಾಗ್ರಾಮ್? ಐ ಥಿಂಕ್ ನನ್ನ ಹಸ್ಬೆಂಡ್ ಯಾವಾಗಲೂ 24 ಗಂಟೆ ಇನ್ಸ್ಟಾಗ್ರಾಮಲ್ಲೇ ಇರ್ತಾನೆ. ಹೂ ಹ್ಯಾಸ್ ಮೋರ್ ಸ್ಟೋರೇಜ್ ಫುಲ್? ವಾರ್ನಿಂಗ್ ನಂದೆ. ಬಿಕಾಸ್ ಐಫೋನ್ ಆಗಿರೋದ್ರಿಂದ, ಈಗ ಬೇರೆ ವ್ಲಾಗ್ಸ್ ಮಾಡ್ತಿರೋದ್ರಿಂದ ಡಿಲೀಟ್ ಸ್ಟೋರೇಜ್ ಫುಲ್ ಅಂತ ನಂದೇ ತೋರಿಸೋದು. ನೆಕ್ಸ್ಟ್ ಅದಾದಮೇಲೆ ತುಂಬ ಕ್ವೆಶನ್ಸ್ ಇಲ್ಲ. ಹೂ ಯೂಸ್ ಮೋರ್ ಫಿಲ್ಟರ್ಸ್? ಆಬ್ವಿಯಸ್ಲಿ ನಾನೇ ಜಾಸ್ತಿ ಫಿಲ್ಟರ್ಸ್ ಎಲ್ಲ ಯೂಸ್ ಮಾಡೋದು. ನಮ್ಮ ಗ್ರೂಪಲ್ಲಿ ಯಾರಿಗೂ ಫೋಟೋಸ್ ತೊಗೊಳೋದು ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ. ಈ ಥರ ಫಿಲ್ಟರ್ಸ್ ಎಲ್ಲ ಹಾಕಬೇಕು ಅನ್ನೋದು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸೊ ನಾನೇ ಜಾಸ್ತಿ ಫಿಲ್ಟರ್ ಹಾಕೋದು. ನೆಕ್ಸ್ಟು ಹಿಡನ್ ನೋಟ್ಸ್ ಆರ್ ಸೀಕ್ರೆಟ್ ಫೋಲ್ಡರ್? ಆ ಥರ ಯಾವುದೂ ಇಲ್ಲ, ಸೀರಿಯಸ್ಲಿ ಯಾವುದೂ ಇಲ್ಲ ಗೈಸ್. ನೆಕ್ಸ್ಟು ಲಾಸ್ಟ್ ಲೈ ಯು ಟೆಕ್ಸ್ಟೆಡ್? ಲಾಸ್ಟ್ ಲೈ ಯಾಕನ್ನ ಟೆಕ್ಸ್ಟ್ ಮಾಡಿದ್ನ ನೋಡ್ತೀನಿ. ನನ್ನ ಪ್ರಕಾರ ಲಾಸ್ಟ್ ನಾನು ಯೂಶ್ವಲಿ ಸುಳ್ಳು ಹೇಳಲ್ಲ, ಹೇಳಿದ್ರು ಸಿಕ್ಕಾಕೊಂಡ್ಬಿಡ್ತೀನಿ. ಸೊ ಹಂಗಾಗಿ ಐ ಯೂಶ್ವಲಿ ಕಾಂಟ್. ನಾನು ಯಾರ ಹತ್ರನೂ ಆ್ಯಕ್ಚುಲಿ ನಾನು ಸುಳ್ಳು ಹೇಳಿದ್ರು ಅದನ್ನು ಹೈಡ್ ಮಾಡೋಕ್ಕಂತೂ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ. ಸೊ ಲಾಸ್ಟ್ ಯಾರಿಗೂ ಟೆಕ್ಸ್ಟ್ ಮಾಡಿಲ್ಲ ಗೈಸ್, ಸೀರಿಯಸ್ಸಾಗಿ ಯಾರಿಗೂ ಮಾಡಿಲ್ಲ. ನೆಕ್ಸ್ಟು ಮೋಸ್ಟ್ ಯೂಸ್ಡ್ ಸ್ಲ್ಯಾಂಗ್ ವರ್ಡ್ಸ್ ಇನ್ ಚಾಟ್ಸ್? ಬೇಡ, ಅದೆಲ್ಲ ಬೇಡ, ಸ್ಲ್ಯಾಂಗ್ ವರ್ಡ್ಸ್ ಎಲ್ಲ ಬೇಡ. ಸೊ ನೆಕ್ಸ್ಟ್ ಐ ಥಿಂಕ್ ಇಷ್ಟೇ ಅನಿಸುತ್ತೆ. ವಿಚ್ ಈಸ್ ಯುವರ್ ಓಲ್ಡೆಸ್ಟ್ ಆ್ಯಂಡ್ ಫನ್ನಿಯೆಸ್ಟ್ ಫೋಟೋ ಅಂತ ಇದೆ. ಸೊ ನಾನು ರೀಸೆಂಟಾಗಿ ಹೆಂಗೆ ಫೇಸ್ಬುಕ್ಕಲ್ಲೆಲ್ಲ ನೋಡಬೇಕಾದ್ರೆ ನಂದು ಒಂದು ಓಲ್ಡೆಸ್ಟ್ ಫನ್ನಿಯೆಸ್ಟ್ ಫೋಟೋ ಅಂದರೆ ಎಸ್
ಐ ಥಿಂಕ್ ಇದೆ ಅನ್ಸುತ್ತೆ ಗೈಸ್. ಇದು ನಾನು BCom ಡಿಗ್ರಿಯಲ್ಲಿ ಇರಬೇಕಾದ್ರೆ ನನ್ನ ಫೋಟೋ ಇದು ಮಧ್ಯದಲ್ಲಿ ಇದೀನಲ್ಲ, ದ ಮಿಡಲ್ ಒನ್ ಇಸ್ ಮೀ. ನಾನು ನನ್ನ ಫ್ರೆಂಡ್ಸ್ ಜೊತೆಗೆ. ನಾನು ಹಿಂಗಿರೋಳಿಗೆ ಆಗ್ತೀನಿ ಅಂತ ನಾನು ಸೀರಿಯಸ್ ಆಗಿ ಅನ್ಕೊಂಡಿರ್ಲಿಲ್ಲ. ಐ ಥಿಂಕ್ ಈ ಫೋಟೋ. ಸೊ ನೆಕ್ಸ್ಟ್ ಇದಾದ್ಮೇಲೆ ಲಾಸ್ಟ್ ಕ್ವೆಶನ್, ವಿಚ್ ಈಸ್ ಯುವರ್ ಫೇವ್ರೆಟ್ ಫೋಟೋ ಇನ್ ಯುವರ್ ಫೋನ್ ರೈಟ್ ನೌ ಅಂತ ಇದೆ. ಸೊ ಇವಾಗ ನಂಗೆ ತುಂಬ ಒಂಥರ ಒಬ್ಸೆಸ್ಡ್ ಆಗಿ ವಾವ್ ಅಂತ ಅನ್ಸೋ ಫೋಟೋ ಅಂದರೆ ಅದನ್ನು ನಾನು ಜಾಸ್ತಿ ವಾಲ್ಪೇಪರಾಗೂ ಯೂಸ್ ಮಾಡ್ತೀನಿ. ಏನಂದರೆ ಅಗೇನ್ ಇಟ್ಸ್ ಲೈಕ್ ಮೈ ಮ್ಯಾರೇಜ್ ಫೋಟೋ. ಸೊ ಇದು ತುಂಬ ಚೆನ್ನಾಗಿದ್ದೀನಿ ಅಂತ ನನಗೆ ನಾನೇ ಹೇಳ್ಕೊತಿದ್ದೀನಿ. ತುಂಬ ಕ್ಯೂಟಾಗಿ ಕಾಣ್ತಿದ್ದೀನಿ ಅನಿಸುತ್ತೆ. ಸೊ ಇದು ನನ್ನ ಮ್ಯಾರೇಜ್ ಫೋಟೋ, ನನ್ನ ಮುಹೂರ್ತ ಲುಕ್ಕು. ಸೊ ಇದು ಇವಾಗ ದಿಸ್ ಇಸ್ ಮೈ ಪ್ರೆಸೆಂಟ್ ಇಷ್ಟ ಆಗಿರೋ ಅಂಥ ಫೋಟೋ. ಸೊ ಇದಿಷ್ಟ ಆಗಿತ್ತು ವಾಟ್ಸ್ ಇನ್ ಮೈ ಫೋನ್. ಹೇಗೆ ಅನಿಸ್ತು, ಚೆನ್ನಾಗಿ ಅನಿಸ್ಲಿಲ್ವಾ, ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಂಡ್ ಮಾಡೋಕ್ಕೂ ಮುಂಚೆ ಮತ್ತೆ ಹೇಳ್ತಿದ್ದೀನಿ, ಯಾರ್ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಏನು ವ್ಲಾಗ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗುಡ್ ಬೈ, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಬಾಯ್.